ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನಲ್ಲಿ ಈ ಖಾತೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ಸಂದೇಶವನ್ನು ಹಂಚಿಕೊಂಡಿದೆ. ಕರ್ನಾಟಕದಲ್ಲಿ ಎಲ್ಲ ಆಸ್ತಿಗಳಿಗೂ ಈ ಖಾತಾ ನೀಡುವುದನ್ನು ಪ್ರಾರಂಭಿಸಿ ಈಗಾಗಲೇ 1 ವರ್ಷಕ್ಕೂ ಹೆಚ್ಚು ಅವಧಿಯಾಗಿದೆ. ಆದರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ 30% ಆಸ್ತಿಗಳಿಗೆ ಈ ಖಾತಾ ನೀಡಲು ಸಾಧ್ಯವಾಗಿಲ್ಲ. ಹೀಗಾಗಿ ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಎಲ್ಲ ಆಸ್ತಿಗಳಿಗೂ ಈ ಖಾತಾ ನೀಡುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಇದೀಗ ಈ ಖಾತಾ ದರದ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಲಾಗಿದೆ. ಆಸ್ತಿದಾರರಿಗೆ ಆಸ್ತಿ ಮಾರಾಟದಲ್ಲಿ ಮೋಸವಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಹಾಗೂ ಆಸ್ತಿ ಖರೀದಿ ಮತ್ತು ತೆರಿಗೆ ವಿಚಾರದಲ್ಲಿ ಲೋಪವಾಗಬಾರದು ಎನ್ನುವ ಕಾರಣಕ್ಕೆ ಈ ಖಾತಾ ಪರಿಚಯಿಸಲಾಗಿದೆ. ಆದರೆ ಕೆಲವು ಮಧ್ಯವರ್ತಿಗಳು ಹಾಗೂ ಕೆಲವು ಸರ್ಕಾರಿ ಅಧಿಕಾರಿಗಳು ಈ ಖಾತಾ ಮಾಡಿಕೊಡುವುದಕ್ಕೆ ಹೆಚ್ಚುವರಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪವಿದ್ದು, ರಾಜ್ಯ ಸರ್ಕಾರ ಮತ್ತೊಮ್ಮೆ ಆದೇಶ ಹೊರಡಿಸಿದೆ. ಈ ಖಾತಾಗೆ ಪಾವತಿಸಬೇಕಾದ ಮೊತ್ತ ಹಾಗೂ ಯಾರಿಗೆ ಹೆಚ್ಚಿನ ಮೊತ್ತವನ್ನು ಪಾವತಿಸಬೇಡಿ ಎಂದು ಸರ್ಕಾರ ಹೇಳಿದೆ. ಬೆಂಗಳೂರು ಒನ್ ಕೇಂದ್ರದಲ್ಲಿ ಸೇವೆಯನ್ನು ಪಡೆಯುವುದಕ್ಕೆ ಬಿಬಿಎಂಪಿಗೆ ₹125 ಮತ್ತು ಬೆಂಗಳೂರು ಒನ್ಗೆ ಸೇವಾ ಶುಲ್ಕ ₹45 ಹಾಗೂ ಪ್ರತಿ ಪುಟದ ಸ್ಕ್ಯಾನ್ಗೆ ₹5 ಪಾವತಿ ಮಾಡಿದರೆ ಸಾಕು. ಜನಸೇವಕರ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಈ ಖಾತಾ ಪಡೆಯುವುದಕ್ಕೆ ಬಿಬಿಎಂಪಿಗೆ ₹125 ಹಾಗೂ ಜನಸೇವಕ ಶುಲ್ಕ ₹45 + ₹115 ಒಟ್ಟು ₹160 ಹಾಗೂ ಪುಟದ ಸ್ಕ್ಯಾನ್ಗೆ ₹5 ಪಾವತಿ ಮಾಡಿದರೆ ಸಾಕು ಎಂದು ರಾಜ್ಯ ಸರ್ಕಾರ ಹೇಳಿದೆ. ಇನ್ನು ಬೆಂಗಳೂರಿನಲ್ಲಿ ಈ ಖಾತಾ ಮೇಳಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಅಲ್ಲದೆ ಈ ಖಾತಾ ಮೇಳವನ್ನು ಎಲ್ಲ ವಲಯದಲ್ಲೂ ಆಯೋಜನೆ ಮಾಡಲಾಗುತ್ತಿದೆ. ಆದರೆ ಬೆಂಗಳೂರಿನ ಕೆಲವು ಭಾಗದಲ್ಲಿ ಮಾತ್ರ ಯಾಕೆ ಈ ಖಾತಾ ಮೇಳ, ನಮ್ಮ ಭಾಗದಲ್ಲಿ ಯಾಕೆ ಮಾಡುತ್ತಿಲ್ಲ ಎಂದು ಕರ್ನಾಟಕದ ವಿವಿಧ ಭಾಗದ ಜನ ಪ್ರಶ್ನೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಖಾತಾವನ್ನ ಬಿ ಖಾತಾಗೂ ಕೂಡ ಕೊಡ್ತೀವಿ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ರೆವಿನ್ಯೂ ಖಾತಾಗಳಿಗೂ ಕೂಡ ಈ ಖಾತಾವನ್ನು ಕೊಡಲಾಗುತ್ತೆ, ಇದನ್ನ ಬಿ ಖಾತಾ ಅಡಿಯಲ್ಲಿ ಅಂತ ಹೇಳಲಾಗ್ತಿತ್ತು. ಆದರೆ ಇನ್ನೂ ಕೂಡ ಇದು ಆರಂಭವಾಗಿಲ್ಲ. ಇನ್ನು ಈ ಖಾತಾದೊಂದಿಗೆ ಬಿ ಖಾತಾದಲ್ಲಿನ ಗೊಂದಲಗಳು ಸಹ ಇನ್ನೊಂದು ವಾರದಲ್ಲಿ ಇತ್ಯರ್ಥವಾಗುವ ಸಾಧ್ಯತೆ ಇದ್ದು, ಆಗಸ್ಟ್ 2ನೇ ವಾರದ ವೇಳೆಗೆ ಬಿ ಖಾತಾಗೆ ಈ ಖಾತಾ ನೀಡುವ ತಂತ್ರಾಂಶವನ್ನು ಅಭಿವೃದ್ಧಿ ಮಾಡುವುದಾಗಿ ಬಿಬಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಏನೊಂದು ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಖಾತಾವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ರು, ಜುಲೈಯಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೂ ಕೂಡ ಆರಂಭ ಆಗಿಲ್ಲ. ಇದು ತಂತ್ರಾಂಶ ರೆಡಿ ಆಗ್ತಾ ಇರೋದ್ರಿಂದ ಇನ್ನೊಂದು 2 ವಾರದಲ್ಲಿ ರೆಡಿ ಆಗ್ಬೋದು ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.